1924 ಮೇ 7ರಂದು ಭಾರತೀಯ ಕ್ರಾಂತಿಕಾರಿ ಅಲ್ಲೂರಿ ಸೀತಾರಾಮರಾಜು ಅವರನ್ನು ಬ್ರಿಟಿಷರು ಮರಕ್ಕೆ ಕಟ್ಟಿ ಗುಂಡು ಹಾರಿಸಿದರು. ಸೀತಾರಾಮರಾಜು ಅವರು 1922ರಿಂದ 1924ರವರೆಗೆ ನಡೆದ ರಾಂಪಾ ಬಂಡಾಯವನ್ನು ಮುನ್ನಡೆಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಬ್ರಿಟಿಷರು ಮದ್ರಾಸ್ ಅರಣ್ಯ ಕಾಯ್ದೆಯನ್ನು 1882ರಲ್ಲಿ ಅಂಗೀಕರಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ಸ್ಥಳೀಯ ಬುಡಕಟ್ಟು ಜನರು ಕಾಡಿಗೆ ಹೋಗುವುದನ್ನು ನಿಷೇಧಿಸಲಾಯಿತು. ಬ್ರಿಟಿಷ್ ಸರ್ಕಾರದ ಈ ಕೃತ್ಯಕ್ಕೆ ಜನರು ಸಿಟ್ಟಾಗಿದ್ದರು. ಆದರೆ ಅವರಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸೀತಾರಾಮರಾಜು ಆ ಜನರನ್ನು ಕರೆದುಕೊಂಡು ಹೋಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. 1922ರಲ್ಲಿ ಪ್ರಾರಂಭವಾದ ಈ ಹೋರಾಟವನ್ನು ರಾಂಪಾ ಬಂಡಾಯ ಎಂದು ಕರೆಯಲಾಯಿತು. ಸೀತಾರಾಮರಾಜು ಅವರು ಆಂಧ್ರಪ್ರದೇಶದ ಪೂರ್ವ ಘಟ್ಟಗಳ ಪ್ರದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ನಡೆಸಿದರು. ಆದರೆ 1924 ಮೇ 7ರಂದು ಬ್ರಿಟಿಷ್ ಸೈನ್ಯವು ಚಿಂತಪಲ್ಲಿ ಅರಣ್ಯದಲ್ಲಿ ಸೀತಾರಾಮರಾಜು ಅವರನ್ನು ಸುತ್ತುವರಿಯಿತು. ಅವರನ್ನು ಸೆರೆ ಹಿಡಿದು ಸಮೀಪದ ಕೊಯೂರಿ ಗ್ರಾಮಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಅವರನ್ನು ಮರಕ್ಕೆ ಕಟ್ಟಿಹಾಕಿ ಜನರ ಮುಂದೆಯೇ ಗುಂಡಿಕ್ಕಿ ಕೊಲ್ಲಲಾಯಿತು. ಅಲ್ಲೂರಿ ಸೀತಾರಾಮರಾಜು ಅವರ ಗೆರಿಲ್ಲಾ ತಂತ್ರಗಳಿಗೆ ಬ್ರಿಟಿಷರು ಸಹ ಬೆರಗಾಗಿದ್ದರು. ಅದಕ್ಕಾಗಿಯೇ ಅವರನ್ನು ಮಾನ್ಯಂ ವೀರುಡು ಅಂದರೆ ಕಾಡಿನ ಮಹಾನ್ ವೀರ ಎಂದು ಕರೆಯಲಾಯಿತು. 2022ರ ಜುಲೈ 4ರಂದು ಆಂಧ್ರಪ್ರದೇಶದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಪ್ರಧಾನಿ ಮೋದಿಯವರು ಅಲ್ಲೂರಿ ಸೀತಾರಾಮರಾಜು ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದರು. 1861ರ ಮೇ 7ರಂದು ವಿಶ್ವಪ್ರಸಿದ್ಧ ಕವಿ, ಸಾಹಿತಿ, ತತ್ವಜ್ಞಾನಿ ಮತ್ತು ಭಾರತೀಯ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ವಿಜೇತರಾದ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು ಕೋಲ್ಕತ್ತಾದಲ್ಲಿ ಜನಿಸಿದರು. ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ರವೀಂದ್ರನಾಥ ಟ್ಯಾಗೋರ್ ಅವರ ಸಂಯೋಜನೆಗಳಿಂದ ಆಯ್ದ ಭಾಗಗಳಾಗಿವೆ. ಅವರು ತಮ್ಮ ಜೀವಿತಾವಧಿಯಲ್ಲಿ 2200ಕ್ಕೂ ಹೆಚ್ಚು ಹಾಡುಗಳನ್ನು ರಚಿಸಿದ್ದಾರೆ. ಟ್ಯಾಗೋರ್ ಅವರ ಮೊದಲ ಸಣ್ಣ ಕಥೆಯನ್ನು ಅವರ 16ನೇ ವಯಸ್ಸಿನಲ್ಲಿ ಪ್ರಕಟಿಸಲಾಯಿತು. ಮೂಲತಃ ಬಂಗಾಳಿ ಭಾಷೆಯಲ್ಲಿ ಬರೆದ ಗೀತಾಂಜಲಿ ರಚನೆಗೆ ಟ್ಯಾಗೋರ್ ನೊಬೆಲ್ ಪ್ರಶಸ್ತಿ ಪಡೆದರು. 1913ರಲ್ಲಿ ಟ್ಯಾಗೋರ್ ಅವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಯುರೋಪಿಯನ್ ಅಲ್ಲದ ಮತ್ತು ಮೊದಲ ಭಾರತೀಯರಾದರು. 1901ರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಬಯಲು ಶಾಲೆಯನ್ನು ಸ್ಥಾಪಿಸಿದರು. ಇಲ್ಲಿ ಮರಗಳ ಕೆಳಗೆ ತರಗತಿಗಳನ್ನು ನಡೆಸಲಾಯಿತು ಮತ್ತು ಸಾಂಪ್ರದಾಯಿಕ ಗುರು ಶಿಷ್ಯ ಪದ್ಧತಿಯನ್ನು ಅನುಸರಿಸಲಾಯಿತು. ನಂತರ ಅವರು ಅಲ್ಲಿ ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಇಂದು ಇದು 2 ಕ್ಯಾಂಪಸ್ಗಳನ್ನು ಹೊಂದಿದೆ. ಒಂದು ಶಾಂತಿನಿಕೇತನದಲ್ಲಿ ಮತ್ತು ಇನ್ನೊಂದು ಶ್ರೀನಿಕೇತನದಲ್ಲಿ. ಶ್ರೀನಿಕೇತನವು ಕೃಷಿ, ವಯಸ್ಕರ ಶಿಕ್ಷಣ, ಹಳ್ಳಿಗಳು, ಗುಡಿ ಕೈಗಾರಿಕೆಗಳು ಮತ್ತು ಕರಕುಶಲ ವಸ್ತುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗೆಯೇ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿರುವ ಶಾಂತಿನಿಕೇತನವನ್ನು 2023ರ ಸೆಪ್ಟೆಂಬರ್ನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು 1941ರ ಆಗಸ್ಟ್ 7ರಂದು ಕೋಲ್ಕತ್ತಾದ ಜೋರಾಸಂಗೋ ಮ್ಯಾನ್ಷನ್ನಲ್ಲಿ ನಿಧನರಾದರು. ಅವರು ಬಾಲ್ಯ ಕಳೆದದ್ದು ಕೂಡ ಇದೇ ಜಾಗದಲ್ಲಿ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅನ್ನು 1960ರ ಮೇ 7ರಂದು ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಸ್ಥಾಪಿಸಿದರು. ಇದರ ಪ್ರಧಾನ ಕಚೇರಿಯು ನವದೆಹಲಿಯಲ್ಲಿದೆ. ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿನ ಪ್ರಮುಖ ರಸ್ತೆ ನಿರ್ಮಾಣ ಸಂಸ್ಥೆಯಾಗಿದೆ. ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಮತ್ತು ಉತ್ತರ ಹಾಗೂ ಈಶಾನ್ಯದ ದೂರ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು BRO ಸ್ಥಾಪನೆಯ ಉದ್ದೇಶವಾಗಿತ್ತು. BRO ಭಾರತದ 21 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆ. ಇದು ಅಫ್ಘಾನಿಸ್ತಾನ, ಭೂತಾನ್, ಮ್ಯಾನ್ಮಾರ್ ಮತ್ತು ಶ್ರೀಲಂಕಾದಂತಹ ಸ್ನೇಹಪರ ದೇಶಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ. BRO ಗಡಿ ಪ್ರದೇಶಗಳಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತದೆ. 1945ರ ಮೇ 7ರಂದು 2ನೇ ಮಹಾಯುದ್ಧದಲ್ಲಿ ಜರ್ಮನಿಯು ಬೇಷರತ್ತಾಗಿ ಶರಣಾಯಿತು. ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಜರ್ಮನಿಯು ಶರಣಾಗತಿ ಪತ್ರಗಳಿಗೆ ಸಹಿ ಹಾಕಿತು ಮತ್ತು ಈ ನಿರ್ಧಾರವು ಮೇ 8ರಿಂದ ಜಾರಿಗೆ ಬಂದಿತು. 1939ರಿಂದ 1945ರ ಅವಧಿಯಲ್ಲಿ ನಡೆದ 2ನೇ ಮಹಾಯುದ್ಧದಲ್ಲಿ 6 ಕೋಟಿಗೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಈ ಯುದ್ಧದ ಅಂತ್ಯದೊಂದಿಗೆ 2 ಕ್ರೂರ ಸರ್ವಾಧಿಕಾರಿಗಳಾದ ಅಡಾಲ್ಫ್ ಹಿಟ್ಲರ್ ಮತ್ತು ಬೆನಿಟೋ ಮುಸೋಲಿನಿ ಕೂಡ ಅಂತ್ಯಗೊಂಡರು.
1939 ಸೆಪ್ಟೆಂಬರ್ 1ರಂದು ಹಿಟ್ಲರನ ನಾಯಕತ್ವದಲ್ಲಿ ನಾಜಿ ಜರ್ಮನಿಯು ಪೋಲೆಂಡ್ ಮೇಲೆ ದಾಳಿ ಮಾಡಿದಾಗ ಎರಡನೇ ಮಹಾಯುದ್ಧ ಪ್ರಾರಂಭವಾಗಿತ್ತು. ಬ್ರಿಟನ್ ಮತ್ತು ಫ್ರಾನ್ಸ್ ಪೋಲೆಂಡ್ನ ಸಾರ್ವಭೌಮತ್ವಕ್ಕೆ ಬೆಂಬಲ ಸೂಚಿಸಿದವು. ಆದ್ದರಿಂದ ಅವರು ಸೆಪ್ಟೆಂಬರ್ 3ರಂದು ಜರ್ಮನಿಯ ಮೇಲೆ ಯುದ್ಧ ಘೋಷಿಸಿದರು. ಯುನೈಟೆಡ್ ಸ್ಟೇಟ್ಸ್ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಪರಮಾಣು ಬಾಂಬುಗಳನ್ನು ಬೀಳಿಸಿದ ನಂತರ ಜಪಾನ್ ಅಧಿಕೃತವಾಗಿ ಶರಣಾದಾಗ ಎರಡನೇ ವಿಶ್ವ ಸಮರವು 1945ರ ಸೆಪ್ಟೆಂಬರ್ 2ರಂದು ಕೊನೆಗೊಂಡಿತು. 1994ರ ಮೇ 7ರಂದು ನಾರ್ವೆಯ ವರ್ಣಚಿತ್ರಕಾರ ಎಡ್ವರ್ಡ್ ಮಂಚ್ ಅವರ ಪ್ರಸಿದ್ಧ ಚಿತ್ರಕಲೆ ದಿ ಸ್ಕ್ರೀಮ್ ಅನ್ನು ಓಸ್ಲೋದಲ್ಲಿನ ನ್ಯಾಷನಲ್ ಮ್ಯೂಸಿಯಂ ಆಫ್ ಆರ್ಟ್ಸ್ನಿಂದ ಕದ್ದ ಸುಮಾರು 3 ತಿಂಗಳ ನಂತರ ಮರುಪಡೆಯಲಾಯಿತು. ಆ ದಿನಗಳಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ಅನ್ನು ನಾರ್ವೆಯಲ್ಲಿ ಆಯೋಜಿಸಲಾಗಿತ್ತು. ಇದರಿಂದಾಗಿ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಎಲ್ಲ ಭದ್ರತಾ ಪಡೆಗಳು ಕಾರ್ಯನಿರತವಾಗಿದ್ದವು ಮತ್ತು ಆದ್ದರಿಂದ ಕಳ್ಳರಿಗೆ ಕದಿಯಲು ಉತ್ತಮ ಅವಕಾಶ ಸಿಕ್ಕಂತಾಗಿತ್ತು. ಫೆಬ್ರವರಿ 12ರಂದು ಓಸ್ಲೋದಲ್ಲಿರುವ ನ್ಯಾಷನಲ್ ಮ್ಯೂಸಿಯಂ ಆಫ್ ಆರ್ಟ್ಸ್ಗೆ ನುಗ್ಗಿದ 2 ಕಳ್ಳರು ಗಾಜಿನ ಕಿಟಕಿ ಒಡೆದು ದಿ ಸ್ಕ್ರೀಮ್ ಪೇಂಟಿಂಗ್ ಅನ್ನು ಕದ್ದು ಪರಾರಿಯಾಗಿದ್ದರು. ಕಳ್ಳರು ಕೇವಲ 50 ಸೆಕೆಂಡುಗಳಲ್ಲಿ ತಮ್ಮ ಕೆಲಸವನ್ನು ಮುಗಿಸಿದ್ದರು. ಅದೇ ವೇಳೆ ಕಳ್ಳರು ಒಂದು ಚೀಟಿಯನ್ನು ಬಿಟ್ಟು ಹೋಗಿದ್ದರು. ಅದರಲ್ಲಿ ಕೆಟ್ಟ ಭದ್ರತಾ ವ್ಯವಸ್ಥೆಗೆ ತುಂಬಾ ಧನ್ಯವಾದಗಳು ಎಂದು ಬರೆಯಲಾಗಿತ್ತು.